ಆರ್ಸಿಬಿ ಟೀಮಿನ ನಾಯಕರು ಬರೋದಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಎಚ್ಎಎಲ್ ಏರ್ಪೋರ್ಟ್ಗೆ ಆಗಮಿಸಲಿರುವಂತಹ ಆಟಗಾರರು ಎಚ್ಎಎಲ್ ವಿಮಾನ ನಿಲ್ದಾಣದ ಎದುರು ಅಭಿಮಾನಿಗಳ ಜನಸಾಗರ. ಮಲ್ಲೇಶ್ವರಂಗೆ ಹೋಗಿ ಟಿ ಶರ್ಟ್ ತಗೊಬಂದ್ರು, ಮೆಜೆಸ್ಟಿಕ್ಗೆ ಹೋಗಿ ಟಿ ಶರ್ಟ್ ಅನ್ನು ಆಯ್ಕೆ ಮಾಡ್ಕೊಂಡು ಬಂದ್ರು. ಒಟ್ಟಾರೆ ಆರ್ಸಿಬಿ ಮೇಲಿರುವ ಅಭಿಮಾನ, ಆರ್ಸಿಬಿ ಮೇಲಿರುವಂತಹ ಅಭಿಮಾನದಲ್ಲಿ ಅಭಿಮಾನಿಗಳು ಟಿ ಶರ್ಟ್ ಹಾಕೊಂಡು ಬೆವರಲ್ಲಿ ನೆಂದು ಮಿಂದು ತನ್ನ ನೆಚ್ಚಿನ ಆಟಗಾರರನ್ನ ಕಾಯ್ತಾ ಇದ್ದಾರೆ. ಆರ್ಸಿಬಿ ಆಟಗಾರರನ್ನ ಅಭಿನಂದಿಸಲಿರ್ತಕ್ಕಂತಹ ಸರ್ಕಾರ ಇನ್ನು ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಆರ್ಸಿಬಿ ಟೀಮ್ ಬರುತ್ತೆ. ಎಚ್ಎಎಲ್ ಏರ್ಪೋರ್ಟ್ಗೆ ಆಗಮಿಸಲಿರುವಂತಹ ಆಟಗಾರರು ಎಚ್ಎಎಲ್ ವಿಮಾನ ನಿಲ್ದಾಣದ ಎದುರು ಅಭಿಮಾನಿಗಳ ಜನಸಾಗರ ಅನ್ಕೊಂಡಿದ್ರು, ಆದರೆ ಅಲ್ಲಿ ಪ್ರವಾಹನೇ ಸೃಷ್ಟಿಯಾಗಿದೆ. ಏರ್ಪೋರ್ಟ್ನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಪ್ರಯಾಣ. ವಿಶ್ರಾಂತಿ ಬಳಿಕ ಸಂಜೆ ವಿಧಾನಸೌಧಕ್ಕೆ ಆಟಗಾರರು ಎಂಟ್ರಿ ಆಗ್ತಾರೆ. ಅಲ್ಲೊಂದಷ್ಟು ಸರ್ಕಾರಿ ಗೌರವಗಳು ಸಿಗ್ತವೆ. ಆರ್ಸಿಬಿ ಆಟಗಾರರನ್ನ ಅಭಿನಂದಿಸೋದಕ್ಕೆ ಸರ್ಕಾರವು ಕೂಡ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ ಅಧಿಕೃತವಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆರ್ಸಿಬಿ ಟೀಮ್ ಬರುತ್ತೆ. ಎಚ್ಎಎಲ್ ಏರ್ಪೋರ್ಟ್ಗೆ ಆಗಮಿಸಲಿರುವಂತಹ ಆಟಗಾರರು ಗುಜರಾತ್ನ ಅಹಮದಾಬಾದ್ನ ಗ್ರೌಂಡ್ನಲ್ಲಿ ನಿಂತ್ಕೊಂಡು ಆರ್ಸಿಬಿ ಪರ ಜೇಂಕಾರ ಮೊಳಗಿಸ್ತಾ ಇದ್ದಂತಹ ಕನ್ನಡಿಗರ ಧ್ವನಿಗೆ ಧ್ವನಿಯಾದಂತಹ ಆರ್ಸಿಬಿ ತಂಡದ ಎಲ್ಲ ಆಟಗಾರರು ವಿಶ್ರಾಂತಿ ಬಳಿಕ ಸಂಜೆ ವಿಧಾನಸೌಧಕ್ಕೆ ಆಟಗಾರರ ಎಂಟ್ರಿ ಆಗುತ್ತೆ. ಅದಾದ ನಂತರ ನಾವು ಬೆಳಗಿನ ಬುಲೆಟಿನ್ನಲ್ಲಿ ಹೇಳಿದಂತೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಕೂಡ ಅದ್ಭುತ ಬಸ್ಸಿನ ಒಳಗೆ ಪಾರದರ್ಶಕ ಪ್ರದರ್ಶನಗಳನ್ನು ಮಾಡಲಾಗಿದೆ. ಆ ವ್ಯವಸ್ಥೆಯೂ ಕೂಡ ಆಗಿದೆ. ಜನರಿಗೆ ಕಾಣುವಂತೆ ಆಟಗಾರರು ಅಲ್ಲಿ ಕೂತ್ಕೋತಾರೆ. ಇನ್ನಲ್ಲಿ ಸುತ್ತಮುತ್ತ ನೆರವೇರಿರುವವರು ಏನು ವಿಶ್ ಮಾಡಬೇಕಷ್ಟೆ. ಇನ್ನು ಬಸ್ ಒಳಗೆ ಎಂಟ್ರಿ ಕೊಡ್ತಾರ? ಅವಕಾಶಗಳಿರೋದಿಲ್ಲ. ಇಷ್ಟದ ಮುಖವನ್ನು ಕಂಡು ನೇತ್ರದ ತುಂಬೆಲ್ಲ ನೋಡ್ಕೊಂಡು ಕೈಯಲ್ಲಿ ಟಾಟಾ ಮಾಡಿ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಹೋಗ್ಬೋದಷ್ಟೆ. ಕೈ ತುಂಬ ಹಗ್ ಮಾಡ್ಕೊಳ್ಳೋಣ, ಬಾಯಿ ತುಂಬ ಮಾತನಾಡೋಣ, ಅಷ್ಟು ಸಮಯ ಅಲ್ಲಿರೋದಿಲ್ಲ. ಎಚ್ಎಎಲ್ ವಿಮಾನ ನಿಲ್ದಾಣದ ಎದುರು ಅಭಿಮಾನಿಗಳ ಜನಸಾಗರ. ಏರ್ಪೋರ್ಟ್ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಪ್ರಯಾಣ. ಸೊ ಇವೆಲ್ಲವೂ ಕೂಡ ಕನ್ನಡದ ಮೇಲಿನ ಅಭಿಮಾನದ ಹೆಸರಿನಲ್ಲಿ. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಸಮಾರಂಭ. ರಾಜ್ಯಪಾಲರ ಸಿಎಂ ಡಿಸಿಎಂ ಸಚಿವರು ಕೂಡ ಭಾಗಿಯಾಗ್ತಾರೆ. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಸಮಾರಂಭ. ಗವರ್ನರ್ ಕೂಡ ಬರ್ತಾ ಇದ್ದಾರೆ. ರಾಜ್ಯಪಾಲರು, ಸಿಎಂ ಡಿಸಿಎಂ ಸಚಿವರು ಭಾಗಿಯಾಗ್ತಾರೆ. ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡಲಿರುವಂತಹ ಸಿದ್ದರಾಮಯ್ಯ. ಸಂಜೆ 4ಕ್ಕೆ ವಿಧಾನಸೌಧ ಮುಂದೆ ಸನ್ಮಾನ ಸಮಾರಂಭ ನಡೆಯುತ್ತೆ. ಸನ್ಮಾನ ಸಮಾರಂಭಕ್ಕೆ ಸರ್ಕಾರದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಸಮಾರಂಭ ನಡೆಯುತ್ತೆ. ಅದರಲ್ಲಿ ಗವರ್ನರ್ ಕೂಡ ಭಾಗಿಯಾಗ್ತಾರೆ. ರಾಜ್ಯಪಾಲರು, ಥಾವರ್ ಚಂದ್ ಗೆಹ್ಲೋಟ್, ಸಿಎಂ ಡಿಸಿಎಂ ಸಚಿವರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ವಿಐಪಿ ವಿವಿಐಪಿ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡಲಿರುವಂತಹ ಸಿದ್ದರಾಮಯ್ಯ 18 ವರ್ಷ ಸತಾಯಿಸಿ ಕೊನೆಗೂ ಕನ್ನಡಿಗರ ತುದಿಲಾದ್ರೂ ನಗು ಬರೆಸಿದ್ರಲ್ಲ ಅನ್ನೋ ಖುಷಿ ಇದೆ. ಸನ್ಮಾನ ಸಮಾರಂಭಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಸರ್ಕಾರ ಮಾಡಿಕೊಳ್ಳಲಾಗಿದೆ. ಇವತ್ತು ವಿಧಾನಸೌಧದ ಮುಂಭಾಗ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಸಮಾರಂಭ ನಡೆಯುತ್ತೆ. ಈ ಸಮಾರಂಭದಲ್ಲಿ ಘನವೆತ್ತ ಗವರ್ನರ್, ಗೌರವಾನ್ವಿತ ಸಿಎಂ ಡಿಸಿಎಂ ಸಚಿವರು ಜೊತೆಗೆ ಪ್ರಭಾವಿ ಉದ್ಯಮಿಗಳು ಕೂಡ ಭಾಗಿಯಾಗುವ ಸಾಧ್ಯತೆ. ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಸಂಜೆ 4ಕ್ಕೆ ವಿಧಾನಸೌಧದ ಮುಂದೆ ಸನ್ಮಾನ ಸಮಾರಂಭ ನಡೆಯುತ್ತೆ. ಈಗಾಗಲೇ ವಿಧಾನಸೌಧದ ಸುತ್ತಮುತ್ತ ಆರ್ಸಿಬಿ ಅಭಿಮಾನಿಗಳು ಕೂಡ ಸೇರಿದ್ದಾರೆ. ಪೊಲೀಸರಿಗೆ ನಾಕಾಬಂದಿ ಇನ್ನೆಲ್ಲಿ ಇಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಆ ಮಟ್ಟಿಗೆ ಇವತ್ತು ವಿಧಾನಸೌಧದ ಸುತ್ತಮುತ್ತ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಆರ್ಸಿಬಿ ಅಭಿಮಾನಿಯ ಸೋಗಿನಲ್ಲಿ ಬಂದು ಅಹಿತಕರ ಘಟನೆಗೆ ಕಾರಣವಾಗುವಂತಹ ಆಕ್ಟಿವಿಟೀಸ್ಗಳನ್ನು ಕಂಡು ಬಂದಲ್ಲಿ ಅಭಿಮಾನಿನೂ ಅಂತಲೂ ನೋಡ್ಕೊಳ್ಳಲ್ಲ. ಸೊ ಎಳ್ಕೊಂಡೋಗಿ ಕೂರಿಸ್ತಾರೆ ಜಾಗೃತೆ. ಸೊ ಕಲ್ಲು ಹೊಡೆಯೋದು, ಬೇರೆ ತರಹದ ಈ ಮಂಗಾಟಗಳನ್ನು ಆಡೋದು. ಆರ್ ಸಿ ಬಿ ಅಭಿಮಾನಿ ಅಂಥೇಳಿ ಭಾವೋದ್ರೇಕಕ್ಕೊಳಗಾಗಿ
ಈ ಹಿಂದೆ ನೋಡಿದ್ದೀವಿ ನಾವು ಸಾಕಷ್ಟು ಬಾರಿ ಕನ್ನಡದ ಹೆಸರಿನಲ್ಲಿ, ಎಮೋಷ್ನಲ್ ಅನ್ನುವಂಥ ಹೆಸರಿನಲ್ಲಿ, ಭಾವನೆ ಅನ್ನುವಂಥ ಹೆಸರಿನಲ್ಲಿ ಮಂಗಾಟಗಳನ್ನು ಆಡೋದು, ವಯರ್ ಕೀಳೋದು, ಇನ್ನೊಬ್ಬರಿಗೆ ಕರೆಂಟ್ ಶಾಕ್ ಹೊಡೆಯೋ ಥರ ಅಲ್ಲಿ ಮಂಗಾಟಗಳನ್ನು ಆಡೋದು, ಕಲ್ಲು ಬಿಸಾಕೋದು, ಈ ಥರದ್ದೆಲ್ಲ ನಡೆಯುತ್ತೆ. ಹಾಗಾಗಿ ಸರ್ಪಗಾವಲಿದೆ, ಪೊಲೀಸರು ಇದ್ದಾರೆ, ಅವರು ಕಾಕಿ ತೊಟ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಲ್ಲ, ಶೋಮ್ಯಾನ್ಗಳ ಥರ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಜನ ಸೇರುವವರು ಇವತ್ತು ಕಿಕ್ಕಿರಿದು ಏನೋ ವಿಜಯೋತ್ಸವ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಜನವಿರೋಧಿ ಕೆಲಸಗಳನ್ನು ಯಾರಾದರೂ ಮಾಡಿದ್ರೆ ಪೊಲೀಸರು ಕಣ್ಗಾವಲಲ್ಲಿ ಇರ್ತೀರಿ, ಪೊಲೀಸರ ವೀಕ್ಷಣೆಯಲ್ಲಿ ನೀವು ಇರ್ತೀರಿ ಅನ್ನೋ ಪರಿಜ್ಞಾನ ಬೇಕು. ಇನ್ನೂ ಬಸ್ಸು, ಕಾರು, ಬೈಕ್ಗಳಲ್ಲಿ ಓಡಾಡುವವರು, ಸೊ ಟ್ರಾಫಿಕ್ ಬ್ಲಾಕ್ ಇರುತ್ತೆ, ಇವತ್ತು ಸುದೀರ್ಘವಾದಂಥ ಟ್ರಾಫಿಕ್ ಜಾಮ್ ಆಗುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣವರೆಗೂ ಕೂಡ ಸರ್ಕಾರವೇ ಸಂಪೂರ್ಣವಾದ ಮನಸ್ತುಂಬ ಏನು ಅವರಿಗೆ ಸಹಕಾರ ಕೊಟ್ಟಿರೋದ್ರಿಂದಾಗಿ ಇವತ್ತು ಟ್ರಾಫಿಕ್ ಬ್ಲಾಕ್ ಡೆಫಿನೆಟ್ಲಿ ಆಗುತ್ತೆ. ಸೊ ಹಾಗಾಗಿ ಈಗಾಗಲೇ ಅಲ್ಲಿನ ಟ್ರಾಫಿಕ್ ಪೊಲೀಸರು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮದ ಭಾಗವಾಗಿ ಪರ್ಯಾಯ ರಸ್ತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಈ ಪರ್ಯಾಯ ರಸ್ತೆ ಸವಾರರಿಗೆ ಅನುಕೂಲ ಎನ್ನುವಂಥದ್ದು ನಮಗೆ ಗೊತ್ತಿದೆ, ಅನುಭವಿಸಿದ್ದೀವಿ. ಸೊ ಹಾಗಾಗಿ ಸುದೀರ್ಘ ಟ್ರಾಫಿಕ್ ಬ್ಲಾಕ್ ಇರುತ್ತೆ. ಸಂಜೆಯ ಹೊತ್ತಿಗಾಗಲೇ ಮನೆ ಸೇರ್ಕೊಂಡ್ರೆ ಬಹಳಷ್ಟು ಉತ್ತಮ. ಇನ್ನು ಹೋಗುವಂತಹ ಧಾವಂತ ಇರೋರು ಖಂಡಿತವಾಗ್ಲೂ ಹೋಗಿ RCB ಮೇಲಿರ್ತಕ್ಕಂಥ ಅಭಿಮಾನವನ್ನು ವ್ಯಕ್ತಪಡಿಸಿ ಬಹಳಷ್ಟು ಶಾಂತಿಯುತವಾದಂಥ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳಿ. ಇನ್ನು ನಿಮಗೆ ಇಷ್ಟವಾದ ಮುಖಗಳನ್ನು ದೂರದಿಂದಲೇ ನೋಡ್ಕೊಂಡು ಆನಂದಪಟ್ಟು RCBಗೆ ಜೈಕಾರ ಕೂಗಿ ಅಚ್ಚುಕಟ್ಟಾಗಿ ಒಬ್ಬ ಕನ್ನಡಿಗನಾಗಿ ನಾಗರಿಕನ ಥರ ವರ್ತನೆ ಮಾಡಿ ಅಲ್ಲಿಂದ ಬನ್ನಿ ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ. ಇನ್ನು RCB ವಿಜಯದ ನಂತರ ಈ ಬಗ್ಗೆ CM ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ, ರಾಜ್ಯ ಹೆಮ್ಮೆ ಪಡ್ತಕ್ಕಂಥ, ಯಾಕಂದರೆ ಬೆಂಗಳೂರು RCB ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ ಗೆದ್ದಿದ್ದಾರೆ. ತೀವ್ರ ಸಂತೋಷವನ್ನು ಉಂಟು ಮಾಡ್ತಾರೆ. ಅಭಿನಂದನಾ ಸಮಾರಂಭ ಏನು ವಿಧಾನಸೌಧದಲ್ಲಿ 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇವೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ, ರಾಜ್ಯ ಹೆಮ್ಮೆ ಪಡ್ತಕ್ಕಂಥ, ಯಾಕಂದರೆ ಬೆಂಗಳೂರು RCB ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು ತೊಂದರೆ ಆಗಬಾರ್ದು, ಅವ್ರಿಗೆ ಗೌರವ ಸಿಗಬೇಕು, ಇದೆಲ್ಲ ಕೂಡ ಮಾಡ್ತಾ ಇದ್ವಿ. ಇವತ್ತೇನೆ ಸರ್ ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀವಿ. RCB ಅವರು ಹಾಕೊಂಡಿದ್ದಾರೆ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅವ್ರು ಹಾಕೊಳ್ತಾರೆ, ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ. ಉತ್ಸಾಹದಿಂದ ಇರ್ತಾರೆ, ಉತ್ಸಾಹದಿರ್ತಾರೆ, ಯುವಕರು ಬಹಳ ಜನ ಬರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ? ನಾವೇ ಮಾಡಿ, ಪೊಲೀಸೇ ಮಾಡ್ಬೇಕಲ್ಲ. ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ. ಈಗ ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಕೂಡಲೇ ನಾನು ಬಂದ್ಬಿಡ್ತೀನಿ. ಕನಕಪುರದಲ್ಲಿ ಕೋರ್ಟ್ ಇದೆ, ಹೋಗ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ RCB ಯುವಕರು ಗೌರವನ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ, ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವರು ಆಗಮನ ಇದೆ,
ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ. ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದನ್ನೇ ಹೇಳ್ತಾ ಇದೀವಿ. ಇನ್ನ ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಗೂ ತೊಂದರೆ ಆಗಬಾರ್ದು, ಅವ್ರಿಗೆ ಗೌರವನೂ ಸಿಗಬೇಕು, ಇದೆಲ್ಲ ಕೂಡ ಮಾಡ್ತಾ ಇದ್ವಿ. ಇವತ್ತೇನೆ ಸರ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.